ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನು ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಡಿಎನ್ಎ ಟೆಸ್ಟ್ಗೆ ಒಳಪಡಿಸೋದಕ್ಕೂ ಕೂಡ ಮುಂದಾಗಲಾಗ್ತಾ ಇದೆ. A1 ಪವಿತ್ರ, A2 ದರ್ಶನ್ ಸೇರಿ 10 ಮಂದಿಯ ಡಿಎನ್ಎ ಟೆಸ್ಟ್ ಅನ್ನ ಸಂಗ್ರಹ ಮಾಡೋದಕ್ಕೆ, ಆರೋಪಿಗಳ ಕೂದಲು ಪರೀಕ್ಷೆಗೂ ಕೂಡ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಲಾಗ್ತಾ ಇದೆ. ಹತ್ಯೆ ನಡೆದ ಸ್ಥಳದಲ್ಲಿ ಪತ್ತೆಯಾಗಿದ್ದಂತಹ ಕೂದಲು, ರಕ್ತ ಮಾದರಿ ಈ ಅಕ್ಯೂಸ್ಡ್ಗಳಿಗೆ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದನ್ನ ಈ ಡಿಎನ್ಎ ಟೆಸ್ಟ್ ನ ಮೂಲಕ ಉತ್ತರ ಕಂಡುಕೊಳ್ತಾರೆ. FSL ವರದಿಯಲ್ಲಿ ಮ್ಯಾಚ್ ಆದ್ರೆ ಸಂಕಷ್ಟ ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಎಷ್ಟು ಪರ್ಸೆಂಟೇಜ್ ಹಾಗಾದ್ರೆ ಮ್ಯಾಚ್ ಆಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ 80% ಅಷ್ಟು ಮ್ಯಾಚ್ ಆಯ್ತು ಅಂತ ಇಟ್ಕೊಂಡ್ರೆ ಸೊ ಸಮಸ್ಯೆ ಅಂತೂ ಕಟ್ಟಿಟ್ಟ ಬುತ್ತಿ. ಬಿಕಾಸ್ ಅದೇ ಪ್ರಬಲ ಸಾಕ್ಷಿಯಾಗಿ ಅಕ್ಯೂಸ್ಡ್ಗಳ ವಿರುದ್ಧ ಟರ್ನ್ ಆಗುತ್ತೆ. ಹೀಗಾಗಿ ಅತ್ಯಂತ ಕ್ರೂಷಿಯಲ್ ಟೆಸ್ಟ್ ಅನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳು, FSL ಟೀಮ್ ನಿರಂತರವಾಗಿ DNA ಸ್ಯಾಂಪಲ್ಸ್ಗೆ ಸಂಬಂಧಪಟ್ಟಂತೆ ಬೇಕಾಗಿರುವಂತಹ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಡೇ 1 ಇಂದ ಕೂಡ ಯಾವಾಗ ಕ್ರೈಮ್ ಆಯಿತು ಅವಾಗಲಿಂದ ಕೂಡ DNA ಟೆಸ್ಟ್ ಯಾವಾಗ ಮಾಡ್ತಾರೆ, ಸ್ಯಾಂಪಲ್ ಕಲೆಕ್ಷನ್ ಯಾವಾಗ ಆಗುತ್ತೆ ಅನ್ನೋ ಪ್ರಶ್ನೆ ಇತ್ತು. ಆಲ್ರೆಡಿ ಕ್ರೈಮ್ ಸೀನ್ ನಲ್ಲಿ ಒಂದಷ್ಟು ಸೂಕ್ಷ್ಮ ವಿವರಗಳನ್ನು ಕಲೆಕ್ಟ್ ಮಾಡಿರ್ತಾರೆ. ಈಗ ನಟ ದರ್ಶನ್ ಮತ್ತು ಉಳಿದ 10 ಜನರ DNA ಟೆಸ್ಟ್ಗೆ ಅಂತ ಹೇಳಿ ಮುಂದಾಗಲಾಗ್ತಾ ಇದೆ. ಒಂದು ಅವರ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಮತ್ತು ಕೊಲೆಯಾದಂತಹ ಆ ವ್ಯಕ್ತಿ ಇದನ್ನಲ್ಲ, ಆತನ ದೇಹದ ಮೇಲೂ ಕೂಡ ಇವರ ಸೂಕ್ಷ್ಮಾತಿ ವಿವರಗಳು ಸಿಕ್ಕಿರುತ್ತೆ. ಅದನ್ನು ಆಲ್ರೆಡಿ ರಿಕವರ್ ಮಾಡ್ಕೊಂಡಿರ್ತಾರೆ FSL ಟೀಮು. ಸೊ ಆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಇದೇ ವ್ಯಕ್ತಿಗಳು ಇದ್ರ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ DNA ಟೆಸ್ಟು, ಕನ್ಫರ್ಮ್ ಮಾಡುತ್ತೆ ಫಾಲಿಕಲ್ ಟೆಸ್ಟು. ಹೀಗಾಗಿ ಈ ಎರಡೂ ಟೆಸ್ಟ್ಗೆ ಒಳಪಡಿಸಬೇಕು ಅಂತ ಹೇಳಿ ಆರೋಪಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಮುಂದಾಗಲಾಗ್ತಾ ಇದೆ ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಸೊ ಹತ್ಯೆಯಾದಂತಹ ಸ್ಥಳದಲ್ಲಿ ಇದ್ದಂತಹ ಕೂದಲು, ರಕ್ತದ ಮಾದರಿ ಈ ಅಕ್ಯೂಸ್ಗಳಿಗೆ ಮ್ಯಾಚ್ ಆಗುತ್ತಾ? 80% ಏನಾದರೂ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಕನ್ವಿಕ್ಟ್ ಆಗೋದಕ್ಕೆ ಇದು ಕೂಡ ಪ್ರಬಲ ಸಾಕ್ಷಿ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ನಾಗೇಶ್. DNA ಟೆಸ್ಟ್ಗೆ ಸ್ಯಾಂಪಲ್ಸ್ ಅನ್ನ ಈಗ ಆಲ್ರೆಡಿ ಕಲೆಕ್ಟ್ ಮಾಡಿದ್ದಾರೆ ಅಥವಾ ಇನ್ನಷ್ಟೇ ಕಲೆಕ್ಟ್ ಮಾಡಬೇಕಾಗಿದೆಯಾ, ಮತ್ತು ಆ ಪ್ರೊಸೀಜರ್ ಎಷ್ಟೊತ್ತಾಗ್ಬೋದು, ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ? ಮಮತಾ, ರೇಣುಕಾಸ್ವಾಮಿ ಕೊಲೆ ಮಾಡಿದ ಆರೋಪಿಗಳಿಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಮಾಡುತ್ತಿರುವಂಥದ್ದು. ಅದು ವಿಶೇಷವಾಗಿ ಬಂಧಿತ ಆರೋಪಿಗಳಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 10 ಜನರಿಗೆ DNA ಟೆಸ್ಟ್ ಮಾಡಲಿಕ್ಕೆ ಪೊಲೀಸರು ಮುಂದಾಗಿರುವಂಥದ್ದು. ಈ ಕಾರಣ ಈ ಒಂದು ಅಲ್ಲಿ ಅಂದರೆ ಸ್ಪಾಟ್ ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವ ಸಾಕ್ಷ್ಯಾಧಾರಗಳೇನಿತ್ತು ಆ ಸಾಕ್ಷ್ಯಾಧಾರಗಳಿಗೂ ಕೂಡ ಈಗ ಸಾಮ್ಯತೆ ಮಾಡುವಂಥ ದೃಷ್ಟಿಯಿಂದ DNA ಟೆಸ್ಟ್ ಮಾಡಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂಥದ್ದು. ಈಗಾಗಲೇ ಪವಿತ್ರ ಗೌಡ ಸೇರಿದಂತೆ 9 ಜನ ಆರೋಪಿಗಳಿಗೆ ಕಳೆದ 2 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಶಾಂಪಲ್ಸ್ಗಳನ್ನು ಕಲೆ ಹಾಕುವ ಕೆಲಸವನ್ನು ಈಗ ಮಾಡ್ತಿರುವಂಥದ್ದು. 20 ನಿಮಿಷಗಳ ಹಿಂದೆ ನಟ ದರ್ಶನ್ ಅವರಿಗೂ ಕೂಡ ಕರೆದುಕೊಂಡು ಬಂದಿರುವಂಥದ್ದು. ನಟ ದರ್ಶನ್ ಅವರಿಗೆ ಪವಿತ್ರ ಗೌಡ ಅಂಡ್ ಗ್ಯಾಂಗ್ ಮೊದಲೇ ಕರ್ಕೊಂಡು ಹೋಗಿತ್ತಲ್ಲ, ಆ ಗ್ಯಾಂಗ್ ಮುಗಿದ ನಂತರ ದರ್ಶನ್ ಅವರಿಗೂ ಕೂಡ ಏರ್ ಟೆಸ್ಟ್ ಮತ್ತು ಕೂದಲಿನ ಪರೀಕ್ಷೆ ಮತ್ತು ರಕ್ತದ ಪರೀಕ್ಷೆಯ ಶಾಂಪಲ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಈಗ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ ವೈದ್ಯರು ಅನ್ನುವಂಥ ಮಾಹಿತಿ ಈಗ ಗೊತ್ತಾಗಿರುವಂಥದ್ದು. ಬಹಳ ಪ್ರಮುಖವಾಗಿ DNA ಟೆಸ್ಟ್ ಮಾಡೋದು ಕಾರಣ FSL ಟೀಮ್ ಕೊಲೆ ನಡೆದ ಸ್ಥಳದಲ್ಲಿ ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳಿಗೂ ಈ ಆರೋಪಿಗಳ ಸಾಕ್ಷ್ಯಾಧಾರಗಳಿಗೂ ಸಾಮ್ಯತೆ ಕಲೆ ಹಾಕುವ ದೃಷ್ಟಿಯಿಂದ ಈ ಒಂದು ಟೆಸ್ಟ್ ಅನ್ನು ಮಾಡಿಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ಓಕೆ ನಾಗೇಶ್, ಹಾಗೆ ಹೋಲ್ಡ್ ಮಾಡಿ ವಾಪಸ್ ಬರ್ತೀವಿ. ಒಟ್ಟಿನಲ್ಲಿ 80% ಮ್ಯಾಚ್ ಆಗುತ್ತಾ ಅನ್ನೋದನ್ನ ನೋಡ್ತಾರೆ ಪೊಲೀಸರು. ಅದು ಪ್ರಿಯಾರಿಟಿ ಆಗಿರುತ್ತೆ. 80%ಗಿಂತ ಜಾಸ್ತಿ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ 80% ಅಷ್ಟು ಮ್ಯಾಚ್ ಆದರೂ ಕೂಡ ಆರೋಪಿಗಳಿಗೆ ಅದು ಪ್ರಬಲ ಸಾಕ್ಷಿಯಾಗಿ ಕನ್ವರ್ಟ್ ಆಗುತ್ತೆ.